ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಒಂದು 2 ಟಿಪ್ಸ್ ತೋರಿಸ್ಕೊಡುವ ಅಂತಿದ್ದೀನಿ. ಸಿಂಪಲಾಗಿ ಒಂದು ದೃಷ್ಟಿ ತೆಗೆಯುವಂಥ ವಿಧಾನ, ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಮಾಡುವಂಥ ಒಂದು ದೃಷ್ಟಿ ಪರಿಹಾರ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫುಲ್ ವಿಡಿಯೋವನ್ನು ನೋಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ದೃಷ್ಟಿ ತೆಗೆಯೋದು ಹೇಗೆ ಅಂತ ನೋಡೋಣ. ನಾನಿವತ್ತು ಒಂದು ಸಣ್ಣ ಟಿಪ್ಸ್ ತೋರಿಸ್ಕೊಡುವ ಅಂತಿದ್ದೇನೆ. ದೃಷ್ಟಿ ತೆಗೆಯುವಂಥ ಸರಳ ಉಪಾಯ, ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ. ಕಲ್ಲುಪ್ಪು, ಸಾಸಿವೆ, 3 ದಾರಿಯಲ್ಲಿ ಸೇರಿರುವಂಥ ಮಣ್ಣು ಮತ್ತು ಒಣಮೆಣಸು ಸ್ವಲ್ಪ ಕಟ್ಟು ಮಾಡಿ ಇಟ್ಟಿದ್ದೇನೆ. ಎಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ಬೇಕು. ಇದು ಮನೆಯಲ್ಲಿ ಇರುವಂಥ ಸಾಮಗ್ರಿಗಳಷ್ಟೇ. ಮತ್ತು ಇದು ಭತ್ತ, ಇದು ಹೊಸ ಅಕ್ಕಿ ಊಟ ಮಾಡುವಾಗ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ, ಸ್ವಲ್ಪವನ್ನು ತಕ್ಕೊಳ್ಳಿ. ಮತ್ತು ಇದು ಬೆಳ್ಳುಳ್ಳಿದು ಸ್ವಲ್ಪ ಸಿಪ್ಪೆ, ಇದನ್ನೆಲ್ಲ ಒಟ್ಟು ಮಾಡಿಕೊಳ್ಬೇಕು. ಒಟ್ಟು ಮಾಡಿದ ಮೇಲೆ ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿಕೊಳ್ಳಿ. ಸ್ಟೋರ್ ಮಾಡಿಟ್ರೆ ಯಾವಾಗ ಬೇಕಾದರೂ ದೃಷ್ಟಿ ತೆಗಿಬೋದು. ಮತ್ತು ದೃಷ್ಟಿ ಆದರೆ ಅಂತೂ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಮೈಕೈ ನೋವು, ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಅಷ್ಟೇ ತುಂಬ ಕೈಕಾಲು ನೋವು, ಆರೋಗ್ಯದಲ್ಲಿ ಸಮಸ್ಯೆ, ನಾನಾ ಥರದ ಸಮಸ್ಯೆಗಳು ಉಂಟಾಗ್ತದೆ. ಮತ್ತು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸದಲ್ಲಿ ಎಲ್ಲ ತುಂಬ ತೊಂದರೆ ಆಗ್ತದೆ, ಹಿಂದೆ ಜರಿಯುವಿಕೆ ಆಗ್ತದೆ. ತುಂಬ ಓದುವ ಮಕ್ಕಳು ಸಹ ಅವರು ಓದಲಿಕ್ಕೆ ತುಂಬ ಹಿಂದೆ ಸರಿತಾರೆ. ಅದು ಒಂದು ದೃಷ್ಟಿಯಲ್ಲಿ ಆಗುವ ಕಾರಣ ಇರ್ತದೆ. ಇದನ್ನು ಸುಲಭವಾಗಿ ಮನೆಯಲ್ಲಿರುವ ಒಂದು ವಸ್ತುವನ್ನು ಉಪಯೋಗಿಸಿ ಹೇಗೆ ದೃಷ್ಟಿ ತೆಗಿಬಹುದು ಅಂತ ನಾನು ತೋರಿಸ್ಕೊಡ್ತಿದ್ದೇನೆ. ಸುಲಭವಾಗಿ ಮಾಡಿಕೊಳ್ಬಹುದು. ಸಣ್ಣವರಿಂದ ದೊಡ್ಡವರಿಗೂ ಮಾಡಿಕೊಳ್ಳುವಂಥ ಒಂದು ದೃಷ್ಟಿ ಪರಿಹಾರ ಅಷ್ಟೇ. ಮತ್ತು ಉದ್ಯೋಗದಲ್ಲಿ ಅಷ್ಟೇ ತುಂಬ ನಾನಾ ಥರದ ತೊಂದರೆ ಇದ್ದರೂ ಇದು ಪರಿಹಾರ ಆಗ್ತದೆ. ಮತ್ತು ಇದು ದೃಷ್ಟಿ ತೆಗೆಯುವಾಗ ಹೇಗೆ ಅಂತ ಹೇಳಿದರೆ, ನೀವು ಮಾತಾಡಿಕೊಳ್ಬಾರ್ದು, ಮಾತನಾಡದೆ ತಗೊಳ್ಬೇಕು. ಅದರಲ್ಲೇ ದೃಷ್ಟಿ ಬೇಗ ಪರಿಹಾರವಾಗೋದು. ಈ ದೃಷ್ಟಿ ತೆಗೆಯುವಂಥ ವಿಧಾನ ವಾರಕ್ಕೆ 2 ಸಲ ತೆಗಿಬಹುದು, ಇಲ್ಲದ್ರೆ ಬೇಕಾದರೆ ಡೈಲಿ ತೆಗಿಬಹುದು. ಹೀಗೆ ತೆಗೆಯೋದ್ರಿಂದ ದೃಷ್ಟಿಯೆಲ್ಲ ಮಾಯವಾಗ್ತದೆ. ಹೀಗೆ ಸ್ಟೋರ್ ಮಾಡಿ ಇಟ್ಟರೆ ನಿಮಗೆ ಬೇಗ ಸುಲಭವಾಗ್ತದೆ. ಮತ್ತು ನೀವು ಮದುವೆ ಫಂಕ್ಷನ್, ಯಾವುದಾದ್ರು ಫಂಕ್ಷನಿಗೆಲ್ಲ ಹೋಗಿ ಬಂದರೆ ಸ್ವಲ್ಪ ತೆಗಿಬೇಕು. ಅದರಿಂದ ತೆಗೆದು ಕೈಯಲ್ಲಿ ಮುಷ್ಟಿ ಮಾಡಿಕೊಳ್ಬೇಕು. ಮಾತನಾಡಬಾರ್ದು, ಅದರದ್ದು ಫಲ ಸಿಕ್ಕೋದಿಲ್ಲ ಅಷ್ಟೇ. ಮಾತನಾಡದೆ 3 ಸಲ ತಲೆಯನ್ನು ಸುತ್ತಿ 3 ಸಲ ತಲೆಯಿಂದ ಕಾಲುವರೆಗೆ ಕೆಳಗೆ ಮಾಡಿದ ಮೇಲೆ ಇದನ್ನು ತೆಗೆದು ಬೆಂಕಿಲಿ ಹಾಕಿ ಸಿಡಿಸಿಬಿಡಿ. ಹೀಗೆ ಸಿಡಿಸೋದ್ರಿಂದ ನಿಮ್ಮ ದೃಷ್ಟಿಯೆಲ್ಲ ಪರಿಹಾರವಾಗ್ತದೆ. ಇನ್ನೊಂದು ಉಪಾಯ ಉಂಟು, ಅದನ್ನು ಹೇಗೆ ಅಂತ ಹೇಳಿಕೊಡ್ತಿದ್ದೇನೆ. ಈಗ ಇನ್ನೊಂದು ಟಿಪ್ಸ್ ಉಂಟು. ಇದು ಮನೆಯಲ್ಲಿರುವಂಥ ಒಂದು ಕರ್ಪೂರ, ದೇವರಿಗೆ ಹಚ್ಚುವಂಥದ್ದು. ಕರ್ಪೂರವನ್ನು 3 ಸಲ ತಲೆಯನ್ನು ಸುತ್ತಿ ಕೆಳಗೆ 3 ಸಲ ಮಾಡಿ ಇದನ್ನು ಮನೆಯ ಮುಂದೆ ಉರಿಸಿಬಿಡಿ. ಇದನ್ನು ಉರಿಸಿಬಿಟ್ರೆ ಮತ್ತೆ ನಿಮ್ಮ ದೃಷ್ಟಿ ಪರಿಹಾರವಾಗ್ತದೆ. ಎಂಥ ದೃಷ್ಟಿ ಇದ್ದರೂ ಇದು ಇದೊಂದು ವಾರಕ್ಕೆ ಒಂದು 3 ಸಲ, ವಾರಕ್ಕೆ ಒಂದು 2 ಸಲ ಬೇಕಾದರೂ ಮಾಡಿದರೆ ಆಯಿತು. ಇದು ಬೇಕಾದರೆ ಯಾವಾಗಲೂ ಮಾಡಿಕೊಳ್ಬೋದು. ಇದು ಸುತ್ತಿ ಬೆಂಕಿಯಲ್ಲಿ ಹಾಕಿ ಸೇರಿಸಿಕೊಳ್ಬೋದು. ಹೀಗೆ ಮಾಡೋದ್ರಿಂದ ದೃಷ್ಟಿ ಎಲ್ಲ ಪರಿಹಾರವಾಗ್ತದೆ. ನೋಡಿ ವೀಕ್ಷಕರೇ, 5 ನಿಮಿಷದಲ್ಲಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಒಂದು ದೃಷ್ಟಿ ತೆಗೆಯುವಂಥ ಒಂದು ವಿಧಾನವನ್ನು ತೋರಿಸಿಕೊಟ್ಟಿದ್ದೇನೆ. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.